ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಯಾರಪ್ಪ ಏಣ ಇಲ್ಲಿಗೆ ಕೊನೆಯಾಗುತ್ತೆ ಅಂತ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಂಡು ಪ್ರೋಮೋ ನೋಡ್ಕೊಬೋಣ, ಡೀಟೇಲ್ ಮಾತಾಡೋಣ ಬನ್ನಿ. ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಆಕ್ಟಿವಿಟಿಗಳಿಂದ ಒಬ್ಬೊಬ್ಬರನ್ನೇ ಹೊರಗೆ ಕಳುಹಿಸಲಾಗುತ್ತದೆ. ಹೊರಕಳಿಸಲ್ಪಟ್ಟ ಸದಸ್ಯರ ಪೈಕಿ ಮನೆಯ ಒಳಗೆ ಮರಳಿ ಬರುವ ಸದಸ್ಯರು ಸೀಸನ್ 12ರ ಫಿನಾಲೆಯನ್ನು ಕಳಿಸುತ್ತಾರೆ. ಮನೆಯ ಒಳಗೆ ಮರಳಿ ಬಾರದ ಒಬ್ಬರು ಬಿಗ್ ಬಾಸ್ ಮನೆಯಲ್ಲಿನ ತನ್ನ ಪ್ರಯಾಣಕ್ಕೆ ವಿದಾಯ ಹೇಳಿ ಮನೆಯಿಂದ ಹೊರ ನಡೆಯುತ್ತಾರೆ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಏನಿಸುತ್ತೆ ಗೈಸ್ ಪ್ರೊಮೋ ನೋಡಿ ಕಮೆಂಟ್ ಸೆಕ್ಷನ್ ತಿಳಿಸಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಎಲ್ಲರೂ ಹೇಗೆ ನಿಂತಿದ್ದಾರೆ ಅಂತ. ಒಟ್ಟಿನಲ್ಲಿ ಭಯ ಅಂತೂ ಇರುತ್ತೆ, ನಾವು ಹೋಗ್ಬೋದಾ ಬೇರೆಯವ್ರು ಹೋಗ್ಬೋದಾ ಏನು ಕತೆ ಅಂತ. ಆ್ಯಂಡ್ ಇಲ್ಲಿ ನೀವು ಕ್ಲಿಯರಾಗಿ ಒಬ್ಸರ್ವ್ ಮಾಡ್ಬೋದು, ರಕ್ಷಿತ್ ಅವರು ಸಿಕ್ಕಾಪಟ್ಟೆ ಬೇಡ್ಕೋತಿದ್ದಾರೆ. ಸ್ವಲ್ಪ ಭಯ ಇದೆ, ಏನಾದರೂ ಹೋಗ್ಬಿಟ್ರೆ ಅನ್ನೋ ರೀತಿ ಭಯ ಇದೆ ಅಂತ ಅನಿಸುತ್ತೆ. ಅಥವಾ ತಾವು ಪ್ರೀತಿಸುವಂಥ ವ್ಯಕ್ತಿಗಳು ಹೋಗ್ಬಿಟ್ರೆ ಅನ್ನೋ ಭಯ ಕೂಡ ಇರುತ್ತೆ. ಅದಾದಮೇಲೆ ನೀವು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ, ಸೊ ಎಲ್ಲರೂ ಕೂಡ ಸ್ವಲ್ಪ ಸೀರಿಯಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇದಾದಮೇಲೆ ಆ್ಯಕ್ಟಿವಿಟೀಸ್ ರೂಮ್ಗೆ ಕರೆಸಿದ್ದಾರೆ ಬಿಗ್ ಬಾಸ್ ಅವರು. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರ ಮುಖದಲ್ಲಿ ಆ ಭಯ. ಸೊ ಏನು ಬೇಕಾದ್ರೂ ಆಗ್ಬೋದು ಅನ್ನೋದಿರುತ್ತಲ್ಲ ತಲೆಯಲ್ಲಿ. ಆಮೇಲೆ ಮಿಡ್ ವೀಕ್ ನಿಮಿಷ ಅಂತ ಬಂತು ಅಂದರೆ ಖಂಡಿತವಾಗ್ಲೂ ಅನ್ಎಕ್ಸ್ಪೆಕ್ಟೆಡೇ ಆಗುವಂಥದ್ದು ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ಕೂಡ. ಸೊ ಒಂದಿರುತ್ತೆ ಸ್ಪರ್ಧಿಗಳಲ್ಲಿ, ಓಕೆನಾ. ಸೊ ಇದೆಲ್ಲ ಆದಮೇಲೆ ಇವಾಗ ಏನಪ್ಪ ಅಂದರೆ ಮೇಯ್ನಾಗಿ ಇವಾಗ ಬಿಗ್ ಬಾಸ್ ಆ್ಯಕ್ಟಿವಿಟೀಸ್ ರೂಮ್ ಇದೆಯಲ್ಲ, ಸೊ ಈ ರೂಮಿಗೆ ಬಂದಮೇಲೆ ಒಬ್ಬೊಬ್ಬರನ್ನ ಆಚೆ ಕರೀತಾರೆ. ತಿರ್ಗಾ ಒಳಗೆ ಕರೆಸ್ಕೋತಾರಲ್ಲ, ಆ ಟೈಮಲ್ಲಿ ಯಾರು ಬರಲ್ವೋ ಅವರು ಈ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದಾರೆ ಅಂತ ಅರ್ಥ, ಓಕೆನಾ. ಸೊ ಲಾಸ್ಟಲ್ಲಿ ಉಳ್ಕೊಳ್ಳೋದು ಯಾರಪ್ಪ ಅಂದರೆ ಧ್ರುವ ಅಂತು. ಸೊ ಹಾಗಾಗಿ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗ್ತಾ ಇದ್ದಾರೆ. ಮಿಡ್ ವೀಕ್ ಎಲಿಮಿನೇಷನ್ ಆಗ್ತಿರುವಂಥದ್ದು ಸಿಕ್ಕಾಬಟ್ಟೆ ಶಾಕಿಂಗ್ ಅಂತೂ ಅವ್ರಿಗೆ ಆಗಿರುತ್ತೆ ಅಂತ ಅನ್ಕೋತೀನಿ. ಇಲ್ಲಿ ನಿಜವಾಗ್ಲೂ ನನ್ನ ಪ್ರಕಾರ ಯಾರ್ಯಾರಿಗೆ ಏನು ಭಯ ಇರುತ್ತೋ ಗೊತ್ತಿಲ್ಲ, ಬಟ್ ಸ್ವಲ್ಪ ಜಾಸ್ತಿ ಕಾನ್ಫಿಡೆನ್ಸ್ ಯಾರಿಗಿರುತ್ತೆ ಅಂದರೆ ಒಂದು ಧ್ರುವಂತ್ಗೆ ಮತ್ತು ಅಶ್ವಿನ್ ಅವ್ರಿಗೆ. ಯಾಕಪ್ಪ ಅಂದರೆ ಕಿಚನ ಪಂಚಾಯತಿಲಿ ಆ ಥರ ಆಯಿತು. ಆ್ಯಂಡ್ ಧ್ರುವಂತ್ ಅವ್ರಿಗೆ ಅಷ್ಟೆಲ್ಲ ಸುದೀಪಣ ಹೇಳಿದ್ದಾರೆ ಅಂದಮೇಲೆ ಪಕ್ಕ ನಾನು ಹೋಗಲ್ಲ ಅನ್ನೋದಿರುತ್ತೆ. ನಾನು ವಿನ್ನರ್ ಇಲ್ಲ ರನ್ನರ್ ಅಪ್ ಅಂತೂ ಖಂಡಿತವಾಗ್ಲೂ ಆಗ್ತೀನಿ ಅನ್ನೋದು ಥಾಟ್ ಇದ್ದೇ ಇರುತ್ತೆ. ಅವರು ಸ್ಪೀಚ್ ಕೊಟ್ಟರು ಗೊತ್ತಾ, ಅದರಲ್ಲೇ ಅದು ಗೊತ್ತಾಗ್ತಿದೆ ಆ ಕಾನ್ಫಿಡೆನ್ಸ್ ಅದೆಲ್ಲಿಂದ ಬಂತು ಅಂದರೆ ಸುದೀಪಣ್ಣ ಅವತ್ತು ಅಷ್ಟೆಲ್ಲ ಹೇಳಿದ್ರಲ್ಲ, ಸೊ ಅದರಿಂದ. ಬಟ್ ನಿಜ ಹೇಳ್ತೀನಿಲ್ಲ, ಸಿಕ್ಕಾಬಟ್ಟೆ ಶಾಕ್ ಆಗುತ್ತೆ ಅವ್ರಿಗೆ, ಎಕ್ಸ್ಪೆಕ್ಟ್ ಅಂತೂ ಮಾಡಿರಲ್ಲ. ಅಶ್ವಿನಿ ಗೌಡ ಅವರು ಖಂಡಿತವಾಗ್ಲೂ ಸಿಕ್ಕಾಬಟ್ಟೆ ಫೀಲ್ ಮಾಡ್ತಾರೆ. ಆ್ಯಂಡ್ ಜೊತೆಗೆ ಇವಾಗ ಬಿಗ್ ಬಾಸ್ ಮನೆಯಿಂದ ಸ್ಪರ್ಧಿಗಳಿಗೆ ಇನ್ನೂ ತಲೆ ಕೆಡುತ್ತೆ ಅಂತಲೇ ಹೇಳ್ಬೋದು. ಅವತ್ತು ನೋಡ್ರೆ ಅಷ್ಟೊಂದು ಸ್ಟ್ರಾಂಗ್ ಅಂತ ಹೇಳಿದ್ದಾರೆ, ಅವರೇ ಹೊರಟೋಗ್ತಿದ್ದಾರೆ. ಏನು ಕತೆ ಇದು ಅನ್ನೊಂದು ಬರುತ್ತಲ್ಲ, ಸಖತ್ ಮಜಾ ಇರುತ್ತೆ ಅಂತಲೇ ಹೇಳ್ಬೋದು. ನೋಡುವ ಯಾರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಕತೆ ಅಂತ. ಬಟ್ ಎಲ್ಲರೂ ಕೂಡ ಇವಾಗ ಅಕ್ಸೆಪ್ಟ್ ಮಾಡ್ತಾರೆ, ಯಾಕಂದರೆ ಒಬ್ಬೊಬ್ಬರಾಗಿ ಹೋಗ್ತಾ ಇರ್ತಾರೆ. ಒಂದಿನ 2 ದಿನ ಗ್ಯಾಪ್ ಅಷ್ಟೇ. ಆದಮೇಲೆ ಎಲ್ಲ ಹೋಗ್ತಾ ಎಲ್ಲರೂ ಆಚೆ ಹೋಗ್ತಾರೆ. ಯಾರೋ ಒಬ್ಬರು ಮಾತ್ರ ವಿನ್ ಆಗಕ್ಕೆ ಸಾಧ್ಯ. ಸೊ ಇವಾಗೇನು ಅಷ್ಟೊಂದು ತಯಾರಿಸೋಕೆ ಹೋಗಲ್ಲ. ಬಟ್ ಟಾಪ್ 6 ಆಗೋದಿದೆಯಲ್ಲ, ತುಂಬ ಇಂಪಾರ್ಟೆಂಟ್ ಇತ್ತು. ಸೊ ಅದನ್ನು ಕಳ್ಕೊಂಡಿದ್ದಾರೆ ಧ್ರುವಂತವರು. ಆ್ಯಂಡ್ ಇವಾಗ ಟಾಪ್ 6 ಯಾರಪ್ಪ ಅಂದರೆ ಗಿಲ್ಲಿ, ರಕ್ಷಿತಾ, ಕಾವ್ಯ, ಅಶ್ವಿನಿಗಳವರು, ಧನುಷು, ರಘುವಣ್ಣ, ಇವರೆಲ್ಲ ಇಷ್ಟು ಜನ ಆಗಿರುವಂಥದ್ದು. ಕಂಗ್ರೆಟ್ಸ್ ಹೇಳೋಣ, ಒಳ್ಳೇದಾಗಲಿ. ಯಾರನ್ನ ಆಗ್ಬೋದು, ಏನು ಕತೆ, ಎಲ್ಲರ ಏನು ಎಲ್ಲದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡೋಣ. ಏನು ಗಾಯ್ಸ್, ಈ ಥರ ಟ್ವಿಸ್ಟ್ ಬೇರೆ ಕೊಟ್ಬಿಡಲ್ಲ ಧ್ರುವಂತನ ಕಳಿಸಿ, ಅದು ಕೂಡ ಈ ಸೀಸನ್ನ ಚಪ್ಪಾಳೆ ಕೊಟ್ಬಿಟ್ಟು ಈ ರೀತಿ ಕಳಿಸ್ಬಿಟ್ರೆ ಇದು ಬಿಗ್ಗೆಸ್ಟ್ ಟ್ವಿಸ್ಟ್ ಆಗಿಬಿಡುತ್ತೆ ಈ ಸೀಸನ್ಲಿ ಅಂತ ಹೇಳ್ಬೋದು. ಅದಕ್ಕೆ ಎಕ್ಸ್ಪೆಕ್ಟ್ ಅಂತ ಹೇಳೋದು ಇದಕ್ಕೇ. ಏನು ಬೇಕಾದ್ರೂ ಆಗ್ಬೋದು, ಹೆಂಗೆ ಬೇಕಾದ್ರೂ ಆಗ್ಬೋದು, ಅದಕ್ಕೆ ರೆಡಿ ಇರಬೇಕಾಗುತ್ತೆ. ಬಟ್ ಏನಪ್ಪ ಅಂದರೆ ವೋಟಿಂಗ್ ಅವ್ರಿಗೆ ತುಂಬ ಕಡಿಮೆ ಇತ್ತು. ಸೋಷಿಯಲ್ ಮೀಡಿಯಾ ಸಪೋರ್ಟು ಕೂಡ ತುಂಬ ಲೇಟಾಗಿ ಗೇಮ್ನ ಶುರು ಮಾಡಿದ್ರು. ಸೀಕ್ರೆಟ್ ರೂಮಿಂದ ಒಳ್ಳೆ ಸಪೋರ್ಟ್ ಸಿಕ್ಕಿತ್ತು. ಅದು ಕೂಡ ಇವಾಗ ತುಂಬ ನೆಗೆಟಿವ್ ಆಗಿ ಕಾರಣ ಇದೇ ಕಿಚನ ಚಪ್ಪಾಳೆ. ಅದು ಕೂಡ ಇಡೀ ಸೀಸನ್ ಸೇರಿದಂತೆ ಕೊಟ್ಟಿದ್ದಂಥದ್ದು. ಅದನ್ನು ಕೂಡ ಪೋಸ್ಟ್ ಡಿಲೀಟ್ ಮಾಡಿದ ಕತೆಗಳು ಏನು ಮಾಡೋಕೆ ಹೊರಟ್ರು, ಏನಾಯಿತು ನನಗೆ ನಿಜವೂ ಗೊತ್ತಿಲ್ಲ. ಬಟ್ನಲ್ಲಿ ಅದು ಒಂಥರ ಒಳ್ಳೆ ಪಾಸಿಟಿವ್ ಆದರೂ ಆಚೆ ಬರೋರೇನೋ, ಅದನ್ನು ಆ್ಯಡ್ ಮಾಡಾಕ್ಬಿಟ್ರು ಬಿಗ್ ಬಾಸ್ ಅಂತ ಅನಿಸ್ತು ನನಗೆ. ಇರಲಿ, ಒಳ್ಳೇದಾಗಲಿದ್ರು ಅಂತವ್ರಿಗೆ ಒಂದು ಒಳ್ಳೆ ಪ್ರಾಜೆಕ್ಟ್ಗಳು ಸಿಕ್ಕಿ, ಒಂದು ಒಳ್ಳೆ ಚಾನ್ಸ್ಗಳು ಸಿಕ್ಕಿ, ಒಳ್ಳೆ ಹೆಸರು ಮಾಡಲಿ, ಚೆನ್ನಾಗಿರಲಿ ಅಷ್ಟೇ. ಸೇಣ ಗೈಸ್, ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.